13ನೇ ತಾರೀಕು ಕರ್ನಾಟಕ ಬಂದ್. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್. ವಾಟಾಳ್ ನಾಗರಾಜ್ ಇದೀಗ ತಾನೇ ಘೋಷಣೆ ಮಾಡಿದರು. ಸಾಕಷ್ಟು ಸಂಗತಿಗಳನ್ನು ಹೇಳ್ಕೊಂಡ್ಬಂದು ಕೊನೆಗೆ ಅವ್ರು ಹೇಳಿದ್ರು ಆಗಸ್ಟ್ 13ನೇ ತಾರೀಕು ಗುರುವಾರ ಕರ್ನಾಟಕ ಬಂದ್. ಕರ್ನಾಟಕ ಅವತ್ತು ಸ್ತಬ್ಧವಾಗುತ್ತಾ? ಆಗಸ್ಟ್ 13 ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಇಡೀ ರೈತ ಬಾಂಧವರು ಭಾಗವಹಿಸಿ. ನಿಮಗಾಗಿ, ಕನ್ನಡಿಗರಿಗಾಗಿ ಬೆಂಗಳೂರಿನ ಜನ ಕುಡಿಯೋ ನೀರು ತಮಿಳುನಾಡಿಗೆ ಹೋದ್ರೆ ಕುಡಿಯುವ ನೀರು ಬಹಳ ತೊಂದರೆ. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣ ಬೆಂಬಲವನ್ನ ಘೋಷಿಸಿದ್ದಾರೆ. ಅಧ್ಯಕ್ಷರಾದಂತ ಜಯಮಾಲ ಅವರು ರಾಜ್ಯ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಕಾರ್ಪೊರೇಷನ್ ಕಾರ್ಮಿಕರು, ಹೋಟೆಲ್ ಸಂಘದವರು, ಲಾರಿ ಮಾಲೀಕರ ಸಂಘ, ಆಟೋ ಚಾಲಕರು. ನಾವು ಹೋಟೆಲ್ ಮಾಲೀಕರಿಗೆ ಸಿಲಿಂಡರ್ಗಾಗಿ ಸಪೋರ್ಟ್ ಮಾಡಿದ್ದೇನೆ. ರಿಕ್ಷಾದವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. ಮಾಡ್ತಾರೆ. ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಮಾಡ್ತಾರೆ. ಹೋಟೆಲ್ ಮಾಲೀಕರು ರಾವ್ ಅವರೆಲ್ಲ ನನ್ನ ಜೊತೆ ಚಳವಳಿ ಮಾಡ್ತಾ ಇದ್ರು. ಮಾಲೀಕರೆಲ್ಲ ಅವರೆಲ್ಲರಿಗೂ ತೀವ್ರವಾಗಿ ನಾವು ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಸಾಕ ಇನ್ಯಾರಿಗೆ ಹೇಳ್ಬೇಕು? ರೈತ ಸಂಘಟನೆ ಕೇಳಿದ್ವಲ್ಲ, ಇನ್ಯಾರಿಗೆ ಮಾಲ್ಗಳು, ಚಿತ್ರಮಂದಿರಗಳು, ಖಾಸಗಿ ಬಸ್ ಮಾಲೀಕರ ಜೊತೆಲಿ ಮಾತಾಡ್ತೀವಿ. ಲಾರಿ ಮಾಲೀಕರು, ಖಾಸಗಿ ನಟರಾಜ್ ಅವ್ರ ಹತ್ರ ಮಾತಾಡ್ತೀವಿ. ಬಹುಶಃ ಎಲ್ಲರೂ ಬೆಂಬಲ ಆಯ್ತಾ? ಓಲಾ, ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಯಾವ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಹೋಗ್ಬಾರ್ದು. ಅವ್ರು ಕೊನೆಗೆ ಬರ್ತೀನಿ. ಮೊದಲೇ ಏನಂತ ಹೇಳಿ EMTC ಕೇಸ್ ಚೆನ್ನೈ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು, ಸರ್ಕಾರಿ ಬಸ್ಸು ಚಾಲಕರ ಸಂಘ, ಸಾರಿಗೆ ಚಾಲಕರ ಸಂಘ ಮತ್ತು ಅನಂತ ಸುಬ್ರಾವ್ ಮಗಳು ಪಾಪ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ತೀವಿ, ಒಪ್ಕೊಳ್ತಾರೆ. ಅದರಲ್ಲೇನು ಅನುಮಾನ ಇಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಂದು ಆಗ್ಬೇಕಾದ್ರೆ ನೀವೇ ಕಾರಣ. ಬಂದ್ ಅಂತ ಕೊಟ್ಟು ಯಾರು ಬೆಂಬಲ ಇಲ್ಲ, ಯಾರು ದಿನ ಕೊಟ್ಟು ಜನಕ್ಕೆ ನೀವೇ ಬಂದ್ ಮಾಡೋದು. ಆದ್ರಿಂದ ನಾನು ಬಹಳ ಅತ್ಯಂತ ಗಂಭೀರವಾಗಿ, ಪವಿತ್ರ ಅವರು ಸೇರಿದಂತೆ ಎಲ್ಲರನ್ನ, ನಾನು ಅವರ ಮಹಿಳಾ ಪತ್ರಕರ್ತರನ್ನ ಬಹಳ ಅತ್ಯಂತ ಗೌರವವಾಗಿ ನಾನು ಕೇಳ್ತೀನಿ. ನೀವೆಲ್ಲರೂ ಸಂಪೂರ್ಣ ಈ ಪುರುಷರಲ್ಲಿ ಯಾರಿದಾರಪ್ಪ ಅವನಿರ್ಕೊಂಡಲ್ಲ. 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ.
ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂಥ ದಿನ. 6ರಿಂದ ಸಂಜೆ 6ವರೆಗೆ ಆಸ್ಪತ್ರೆಗಳು ಅವಕ್ಕೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ 13ನೇ ತಾರೀಕು ರಾಜ್ಯ ಬಂದ್. ಇದೀಗ ತಾನೇ ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡಿದರು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಆಗಸ್ಟ್ 13ನೇ ತಾರೀಕು ಗುರುವಾರ ಇಡೀ ರಾಜ್ಯ ಸ್ತಬ್ಧ ಆಗುತ್ತೆ. ಜೊತೆಗೊಂದಿಷ್ಟೆಲ್ಲ ವಿವರಗಳು ಕೊಟ್ಟರು. ಯಾರ್ಯಾರು ಇರ್ತಾರೆ ನಮ್ಮ ಜೊತೆಗೆ ಅಂತ. ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳು, ಎಲ್ಲ ಮಹಿಳಾ ಸಂಘಟನೆಗಳು, ಹೋಟೆಲ್ಗಳು, ಸಾರಿಗೆ ನೌಕರರು, ಸರ್ಕಾರಿ ನೌಕರರು, ಹೀಗೆ ಎಲ್ಲರೂ ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ. ಈ ಬೆಂಬಲ ಯಶಸ್ವಿ ಆಗುತ್ತೆ ಅಂತಾರೆ ವಾಟಾಳ್ ನಾಗರಾಜ್. 13ನೇ ತಾರೀಕು ಗುರುವಾರ ಕರ್ನಾಟಕ ಬಂದ್.